ಬೆಂಗಳೂರು ಉಚಿತ ಸಮರ್ಪಣೆ ಮಕ್ಕಳ ಪದದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಕಾರ್ಯಕ್ರಮ ಬಗ್ಗೆ ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಚಾಮರಾಜಪೇಟೆ ಮಕ್ಕಳ ಕೂಟ 1938ರಲ್ಲಿ ಆ ಕಲ್ಯಾಣ ಸ್ಥಾಪನೆ ಮಾಡುತ್ತೆ ಸಣ್ಣ ಸಂಸ್ಥೆ ಇವತ್ತು ಒಂದು ದೊಡ್ಡ ಆಳದ ತರ ಬೆಳೆದಿದೆ. ಭಾರತ ದೇಶದಲ್ಲಿ ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ಮಾಡ್ತಾ ಇರುವಂತ ಮೊದಲನೇ ಸಂಸ್ಥೆ ಅಂದ್ರೆ ಮಕ್ಕಳ ಕೂಟ. ಇದು ನಮ್ಮ 88ನೇ ವರ್ಷ. ಈಗ ನಡೀತಾ ಇರೋದು 58ನೇ ಮಕ್ಕಳ ಬೇಸಿಗೆ ಶಿಬಿರ. ಇಷ್ಟು ಬೇಸಿಗೆ ಶಿಬಿರ ನಡೆಸಿದಂತ ಸಂಸ್ಥೆ ನನ್ನ ತಿಳಿದಾಗೆ ಭಾರತ ದೇಶದಲ್ಲೇ ಎಲ್ಲೂ ಇಲ್ಲ. ಇದು ವಿಭಿನ್ನ ವಿಶಿಷ್ಟವಾಗಿ ಮಾಡುವಂತ ಕಾರ್ಯಕ್ರಮ. ಯಾಕೆ ಅಂದ್ರೆ ಇಲ್ಲಿ ಬರುವಂತ ಮಕ್ಕಳು ಸಾಮಾನ್ಯವಾಗಿ ಸರ್ಕಾರಿ ಶಾಲೆ, ಏಡೆಡ್ ಶಾಲೆ, ಅಲ್ಲಿಂದ ಮಧ್ಯಮ ವರ್ಗದ ಬರುವಂತ ಮಕ್ಕಳು ನಮ್ಮ ಬೇಸಿಗೆ ಶಿಬಿರದಲ್ಲಿ ಇರ್ತಾರೆ. ಈ ಬೇಸಿಗೆ ಶಿಬಿರದ ವಿಶೇಷತೆ ಏನು ಅಂದ್ರೆ ಇಲ್ಲಿ ಇಂಟರ್ನೆಟ್ ಆಗ್ಲಿ, ಕಂಪ್ಯೂಟರ್ ಆಗ್ಲಿ ಅಥವಾ ಮೊಬೈಲ್ ಆಗ್ಲಿ ನಿಷಿದ್ಧ. ಅದನ್ನ ಬಿಟ್ಟು ಪಠ್ಯಪುಸ್ತಕಗಳ ಬಗ್ಗೆ ಸಹಿತ ನಾವು ಇಲ್ಲೇನು ಮಾತಾಡೋದಿಲ್ಲ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಆಗ್ಬೇಕನ್ನೋದು ನಮ್ಮ ಉದ್ದೇಶ. ಇಷ್ಟು ವರ್ಷಗಳನ್ನ ನಡೆಸ್ಕೊಂಡು ಬರ್ತಾರೆ. ಇದಕ್ಕೆ 200ರಿಂದ 300 ಮಕ್ಕಳು ಪ್ರತಿ ವರ್ಷ ಭಾಗವಹಿಸ್ತಾರೆ. ಅದು ಬರೋ ಬರೀ ಬೆಂಗಳೂರು ಚಾಮರಾಜಪೇಟೆನವರು ಅಲ್ಲ, ಬೆಂಗಳೂರು ಸುತ್ತಮುತ್ತ ಎಷ್ಟೋ ಸತಿ ದಾವಣಗೆರೆ, ಧಾರವಾಡ, ಗುಲ್ಬರ್ಗ ಸಹಿತ ನಮ್ಮ ಬೇಸಿಗೆ ಶಿಬಿರಕ್ಕೆ ಮಕ್ಕಳು ಬಂದಿದ್ದಾರೆ. ನಾವು ಇದುವರೆಗೂ 30 ರಾಜ್ಯ ಮಟ್ಟದ ಮಕ್ಕಳ ಸಮ್ಮೇಳನ ಸಹಿತ ಮಾಡಿದೀವಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. 29ನೇ ಮಕ್ಕಳ ಸಮ್ಮೇಳನ ಬೆಂಗಳೂರಲ್ಲಾಗಿತ್ತು. 30ನೇ ಮಕ್ಕಳ ಸಮ್ಮೇಳನ ಶ್ರೀ ಕ್ಷೇತ್ರ ಕೈವಾರದಲ್ಲಾಗಿತ್ತು. ಸುಮಾರು 3000 ಮಕ್ಕಳು 3 ದಿವಸ ನಮ್ಮ ಜೊತೆಗೆ ಇರ್ತಾರೆ. ಈ ಸಂಸ್ಥೆಯನ್ನ ನಡೆಸ್ಕೊಂಡ್ ಬರ್ತಾರೆ ನಮ್ಮ ಅಧ್ಯಕ್ಷರು ಮೋಹನ್ ಆಳ್ವ ಅವರು, ಉಪಾಧ್ಯಕ್ಷರು ಪ್ರೊಫೆಸರ್ ಕೆ.ಪಿ. ನರಸಿಂಹಮೂರ್ತಿ ಅವರು, ಕಾರ್ಯಶ್ರೀ ವೆಂಕಟಾಚಲಂ ಅವರು, ಖಜಾಂಚಿಗಳಾದ ಶ್ರೀ ವೆಂಕಟೇಶ್ವರ ನಮ್ಮ ಜೊತೆಗಿದ್ದಾರೆ, ಸಹ ಕಾರ್ಯದರ್ಶಿ ಮುಳ್ಳಿಯವರು ನಮ್ಮ ಜೊತೆಗಿದ್ದಾರೆ, ಬೇರೆ ನಮ್ಮ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಇದೆಲ್ಲ ವಾಲಂಟಿಯರ್ ಆಗಿ ಸರ್ವಿಸ್ ಮಾಡುವಂಥದ್ದು ನಮ್ಮ ಟೀಚರ್ಸು ಮತ್ತೆ ವಾಲಂಟಿಯರ್ಸ್. ಸೊ ಇಲ್ಲಿ ಬರುವಂತ ಮಕ್ಕಳಿಗೆ ಒಂದು 6 ವರ್ಷದಿಂದ 13 ವರ್ಷದ ಮಕ್ಕಳಿಗೆ ನಾವು ಒಂದು ಮೌಖಿಕವಾಗಿ ಒಂದು ಇಂಟರ್ವ್ಯೂ ತರ ಮಾಡ್ಬಿಟ್ಟು ಸೇರಿಸ್ಕೊತೀವಿ. ಇಲ್ಲಿ ಮಕ್ಕಳಾಗಿ ಬೆಳೆದಂತ ಟೀಚರ್ಸ್ ಆಗಿದ್ದಾರೆ, ವಾಲಂಟಿಯರ್ಸ್ ಆಗಿದ್ದಾರೆ. ಪ್ರತಿ ದಿವಸ ಬೆಳಿಗ್ಗೆ 9:30 ಮಕ್ಕಳು ಬರ್ತಾರೆ, ಸಂಜೆ 4:30 ತನಕ ಇದ್ಬಿಟ್ಟು ಹೋಗ್ತಾರೆ. ಬರೀ ಬಂದು ಇದ್ದು ಹೋಗೋದಕ್ಕೆ, ಕಾಲ ಕಳೆಯೋದಕ್ಕೆ ಬರುವಂತ ಸ್ಥಳ ಅಲ್ಲ ಇದು. ಯಾಕೆಂದ್ರೆ ಈ ಒಂದು ತಿಂಗಳಲ್ಲಿ ನಾವು ಸಾಂಸ್ಕೃತಿಕವಾಗಿ ಕ್ರೀಡೆಯಲ್ಲಿ ಬೇರೆ ಬೇರೆ ತರದ ಆಯಾಮಗಳಲ್ಲಿ ಕೆಲಸ ಮಾಡಿಸ್ಕೊಂಡು ಬರ್ತಾ ಇರ್ತೀವಿ. ವಿವಿಧ ಸ್ಪರ್ಧೆಗಳನ್ನು ಮಾಡ್ತೀವಿ. ಹಲವಾರು ದತ್ತಿಗಳಿದೆ. ದೇವರ ನರಸಿಂಹಶಾಸ್ತ್ರಿಗಳಿರ್ಬೋದು ಅಥವಾ ಮಜ್ಜಿಪಿ ರಾಜರತ್ನಮ್ಮದು ಇರ್ಬೋದು, ಸುಮಾರು ಜನ ದತ್ತಿಗಳು ಇಟ್ಟಿದ್ದಾರೆ. ಅವತ್ತಿನ ದಿವಸ 500 ರೂಪಾಯಿ, 1000 ರೂಪಾಯಿ ದತ್ತಿ ಇಟ್ಟಿದ್ದ ಸಹಿತಾನು ಇವತ್ತಿಗೂ ಅವ್ರ ಹೆಸರು ನಾವು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತಿನ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು. ನಮ್ಮ ಮಕ್ಕಳು ಕೂಡ ಅಧ್ಯಕ್ಷರು ಶ್ರೀಯುತ ಮೋಹನ್ ಆಳ್ವ ಅವರು ಅಧ್ಯಕ್ಷತೆ ವಹಿಸಿದ್ರು. ಚಲನಚಿತ್ರ ನಟಿ ಭಾವನಾ ಎಸ್ ರೆಡ್ಡಿ ಅಂತ ಉದಯೋನ್ಮುಖ ತಾರೆ ಆಕೆ ಬಂದಿದ್ರು. ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದ್ದು ಸಂತೋಷ ಪಟ್ಟು ಈಗ ಹೋದ್ರು. ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ, ನಾಳೆ ಒಂದು ಸ್ವಲ್ಪ ವಿಶ್ರಾಂತಿ. ಈಗ ನಾಡಿನ ದಿವಸ ನಮ್ಮ ಆಟದ ಮೈದಾನದಲ್ಲಿ ಫೀಲ್ಡ್ ಇವೆಂಟ್ಸ್ ಇರುತ್ತೆ. ಅದಕ್ಕೆ ಸಹಿತ ನಮ್ಮ ಶಂಕರ್ ಬಿದ್ರಿ ಅವರು ಅತಿಥಿಗಳಿಗೆ ಬರ್ತಾ ಇದ್ದಾರೆ. ಮಾರುತಿ ಮೆಡಿಕಲ್ಸ್ ಶ್ರೀಯುತ ಮಹೇಂದ್ರ ಮುನ್ನೋಟ್ ಅವರು ನಮ್ಗೆ ಪೋಷಕರು, ನಮ್ಮ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಟ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ದಿವಸ ನನ್ನ ಸುತ್ತಮುತ್ತಲು ಕೂತಿರುವಂತ ಇವರೆಲ್ಲರೂ ಮಕ್ಕಳ ಕೂಟದಲ್ಲಿ ಬೆಳೆದಂತ ಮಕ್ಕಳು. ಇವತ್ತು ನಮ್ಮ ಜೊತೆ ನಮ್ಮ ಕಮಿಟಿ ಮೆಂಬರ್ಸ್ ಆಗಿದ್ದಾರೆ, ಕಾರ್ಯಕಾರಿ ಸಮಿತಿಯಲ್ಲಿದ್ದಾರೆ, ಲೈಫ್ ಮೆಂಬರ್ಸ್ ಆಗಿದ್ದಾರೆ. ಅವರೇ ನಮ್ಮ ಆಸ್ತಿ. ಹಾಗಾಗಿ ಈ ಕಾರ್ಯಕ್ರಮ ನಾವು ಇಷ್ಟು ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇರೋದಕ್ಕೆ ಇವರೆಲ್ಲರೂ ಕಾರಣ. ವಿಭಿನ್ನ ವಿಶಿಷ್ಟ ಯಾಕೆ ಹೇಳ್ತೀನಿ ಅಂದ್ರೆ, ಎಲ್ಲ ಮಕ್ಕಳು ಜೊತೆಯಾಗಿ ಕೂತ್ಕೊಂಡು ಆಟ ಆಡ್ತಾರೆ, ಪಾಠ ಕಲಿತಾರೆ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ. ಆ ಮಕ್ಕಳು ಏನ್ ಊಟ ಮಾಡ್ತಾರೆ ಅದೇ ಊಟ ನಾವು ಮಾಡ್ತೀವಿ. ರುಚಿ ಶುಚಿಯಾದ ಊಟ, ಒಂದು ದಿವಸದ ಹೊರ ಪ್ರವಾಸ, ಜೊತೆಗೆ ಬೆಂಗಳೂರಿನಲ್ಲಿ ಒಳಗಡೆಗೆ ಒಂದು ದಿವಸ, 10ನೇ ದಿವಸ ಮಿಂಟೋ ಆಸ್ಪತ್ರೆ, ಮತ್ತೆ ಟಿಪ್ಪು ಸುಲ್ತಾನ್ ಪ್ಯಾಲೇಸ್, ಕೋಟೆ ವೆಂಕಟಸ್ವಾಮಿ ದೇವಸ್ಥಾನ, ಫೋರ್ಟ್ ಹೈಸ್ಕೂಲ್ ಅದೆಲ್ಲ ತೋರಿಸ್ಕೊಂಡು ಕರ್ಕೊಂಡ್ ಬಂದ್ವಿ. ಅಷ್ಟೇ ಅಲ್ಲೇ ಒಂದು ದಿವಸ ಪ್ರವಾಸದಲ್ಲಿ ಕುಂತಿ ಬೆಟ್ಟ ಕರ್ಕೊಂಡು ಹೋಗಿದ್ವಿ. ಕೆಂಗಲ್ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಮಕ್ಕಳು ಬೆಳಿಗ್ಗೆಯಿಂದ ಸಂಜೆ ತನಕ ಇದ್ದು ಮನೆಯಲ್ಲಿ ತಗೊಂಡು ಒಂಥರ ಟ್ರೈನಿಂಗ್ ಆಗಿ ಬಂದ್ಯಾರ. ಈ ಶಿಬಿರ ಮುಗಿದು ಕೊನೆ ದಿವಸ ಮಕ್ಕಳ ಕಣ್ಣಲ್ಲಿ ಆನಂದ ಬಾಷ್ಪ ಇರುತ್ತೆ. ಯಾಕೆಂದ್ರೆ ಹೊಸ ಸ್ನೇಹಿತರು ಸಿಕ್ಕಿರ್ತಾರೆ. ಎಷ್ಟೋ ಜನ ಅವ್ರು ಯಾರಂತ ಗೊತ್ತಿಲ್ಲ. ಅಷ್ಟೇ ಅಲ್ಲದೆ ಪೋಷಕರು ಎಲ್ಲ ಥರದ್ದು ನಮ್ಗೆ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದಾರೆ. ಇದೇ ರೀತಿ ಮುಂದುವರ್ಕೊಂಡು ಬಂದ್ರೆ ಈ 2 ವರ್ಷಕ್ಕೆ ನಮ್ದು 60ನೇ ಬೇಸಿಗೆ ಶಿಬಿರ ಆಗುತ್ತೆ. ಹಾಗೂ ಮಕ್ಕಳ ಕೂಟಕ್ಕೆ 90 ವರ್ಷ ಸಲ್ಲುತ್ತೆ. ಇಷ್ಟ ಬಗ್ಗೆ ಮಕ್ಕಳ ಕೂಟದ ಹೇಳೋದಕ್ಕೆ ನಮಗೆ ಬಹಳ ಹೆಮ್ಮೆ ಆಗುತ್ತೆ. ಧನ್ಯವಾದ.
ಸರ್ ಹಿಂದೆ ಒಂದು ವಿಷಯ ಕೇಳೋದಕ್ಕೆ ಇಷ್ಟಪಡ್ತೀವಿ. ತಾವು ಇದ್ದೀರ ದೊಡ್ಡವರಿದ್ದೀರಾ ಸರ್. ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಇರುತ್ತೆ, ಟ್ಯೂಷನ್ಸ್ ಇರುತ್ತೆ, ತಂದೆ ತಾಯಿ ಎಜುಕೇಟೆಡ್ ಆಗಿರ್ತಾರೆ. ಈಗ 100% ಮಕ್ಕಳು ತೆಗೆಯೋದಾಗ ಏನು ಡೌಟ್ ಇಲ್ಲ. ಈ ವಿಶೇಷವಾಗಿ ಏನು ಸರ್, 10ನೇ ತರಗತಿ ಈಗಿನ ಇದರಲ್ಲಿ ಹಳ್ಳಿ ಹೆಣ್ಮಕ್ಳು ಸರ್ 100% ಹೆಣ್ಮಕ್ಳು ಗಂಡ್ಮಕ್ಳು ತೆಗೆದಿದ್ದಾರೆ. ಆ ಹೆಣ್ಮಕ್ಳು ಹಳ್ಳಿ ಸೊಗಡಿನ ಹೆಣ್ಮಕ್ಳು ಗಂಡ್ಮಕ್ಳು ಏನ್ ಹೇಳ್ತಾರೆ ಸರ್? ಸರ್ ಅದು ಹಳ್ಳಿ ಗಿಲ್ಲಿ ಪ್ರಶ್ನೆ ಬರೋದಿಲ್ಲ ಸರ್. ವಿದ್ಯೆಗೆ ಯಾವುದೋ ಅದಕ್ಕೊಂದು ಗಡಿ ಇಲ್ಲ. ಓಕೆ, ಅದಕ್ಕೆ ರಾಜಕಾರಣಿಗಳಿರ್ಬೋದು ಅಥವಾ ನಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಇರ್ಬೋದು, ಯಾರಿಗೂ ಯಾವುದಕ್ಕೂ ಕೊನೆ ಇಲ್ಲ. ವಿದ್ಯೆ ಎಲ್ಲ ಕಡೆ ಅದಕ್ಕೆ ನಾವು ಪ್ರೋತ್ಸಾಹ ಎಷ್ಟು ಕೊಡ್ತೀವಿ ಅದು ಮುಖ್ಯವಾಗಬೇಕಾಗುತ್ತೆ. ಮೊದಲು ಸಂಸಾರದಲ್ಲಿ ಸಂಸ್ಕಾರ ಬರಬೇಕು, ತದನಂತರದಲ್ಲಿ ನಮ್ಮ ಶಾಲೆಗಳಲ್ಲಿ ಅಥವಾ ಇಂಥ ಮುತ್ತಸಿಂತಗಳಲ್ಲಿ ಇರಬಹುದು. ನಾವು ಕೈವಾರದಲ್ಲಿ ಸಮ್ಮೇಳನ ಮಾಡಿದಾಗ ಅದರ ಅಧ್ಯಕ್ಷತೆ ಉಪಾಧ್ಯಕ್ಷತೆ ಮಾಡಿದ್ದು ಯಾವ ಸಿಟಿ ಮಗು ಅಲ್ಲ, ಅಲ್ಲಿಯ ಕೈವಾರ ಕ್ಷೇತ್ರದ ಗೌರ್ಮೆಂಟ್ ಶಾಲೆ ಮಕ್ಕಳು. ಅದರಲ್ಲಿ ಎಷ್ಟು ಪ್ರತಿಭೆ ಇತ್ತು ಅಂದ್ರೆ ಆ ಸಣ್ಣ ಸಣ್ಣ ಮಕ್ಕಳಲ್ಲಿ ನಾವೇನದಕ್ಕೆ ತಯಾರಿ ಕೊಟ್ಟಿರ್ಲಿಲ್ಲ. ಮೊದಲನೇ ದಿವಸ ಕೊನೆಯ ದಿವಸ ತನಕ ಹಳ್ಳಿ ಪ್ರತಿಭೆ ಅಲ್ಲೂ ಅರಳುತ್ತೆ. ಒಂದು ಅವಕಾಶ ಸಿಗ್ಬೇಕಷ್ಟೆ. ಅದು ಇವತ್ತು ದಿವಸ ನಾವು ಅದನ್ನ ಕ್ರೀಡಾ ಕ್ಷೇತ್ರದಲ್ಲಿ ಇರ್ಬೋದು, ಸಿನಿಮಾ ಕ್ಷೇತ್ರದಲ್ಲಿ ಇರ್ಬೋದು, ಯಾವ ಕ್ಷೇತ್ರದಲ್ಲಿ ನೋಡಿದ್ರೆ ಒಂದು ಅವಕಾಶ ಸಿಕ್ಕರೆ ಖಂಡಿತ ಮುಂದುವರಿತಾರೆ. ಆ ಮಕ್ಕಳಿಗೂ ನಾವು ಮಾಡುವಂತ ಕಾರ್ಯಕ್ರಮ ಬರೀ ಸಿಟಿಯಲ್ಲಿ ಮಾತ್ರ ಅಲ್ಲ. ಹೊಸತಿ ಕೈವಾರದಲ್ಲಿ ಮಾಡಿದ್ವಿ, ಹಿಂದೆ ತುಮಕೂರಲ್ಲಿ ಮಾಡಿದ್ವಿ, ಧರ್ಮಸ್ಥಳದಲ್ಲಿ ಮಾಡಿದ್ವಿ. ಬರೋ ದಿವಸಗಳಲ್ಲಿ ನಾವು ಯಾವುದೋ ಒಂದು ಡಿಸ್ಟ್ರಿಕ್ಟ್ ಪ್ರೆಸ್ ಮಾಡಬೇಕು ಅಂತಲ್ಲ, ಯಾವ ಜಾಗದಲ್ಲಿ ಮಕ್ಕಳಿಗೆಲ್ಲ ಅನುಕೂಲತೆ ಸಿಗುತ್ತೆ ಅಂತ ಕಡೆ ಮಾಡಿದ್ರೆ ನಮಗೆ ಅಲ್ಲಿ ಭಾಗವಹಿಸೋ ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳೇ ಮಾಡುವಂತ ಕಾರ್ಯಕ್ರಮ ಆ ತರ ಸಮ್ಮೇಳನ ಆಗುತ್ತೆ. ಅದರ ಅಧ್ಯಕ್ಷತೆ ವಹಿಸೋದು ಮಕ್ಕಳು, ಉಪಾಧ್ಯಕ್ಷತೆ ವಹಿಸೋದು ಮಕ್ಕಳು. ನಾವೇನಿದ್ದು ಜೊತೆಗಿದ್ದು ಪೂರಕವಾಗಿ ಜೊತೆಗಿರ್ತೀವಿ. ಹಾಗಾಗಿ ಹಳ್ಳಿ ದಿಲ್ಲಿ ಪ್ರಶ್ನೆ ಬರೋದೇ ಇಲ್ಲ. ಗ್ರಾಮೀಣ ಮಕ್ಕಳಲ್ಲೂ ತುಂಬಾ ಪ್ರತಿಭೆ ಇದೆ.